ಪೆಟ್ರೋಲ್ ಆಯ್ತು ಡೀಸೆಲ್ ಆಯ್ತು ಈಗ ಅಕ್ಕಿ ಸರದಿ ನೋಡ್ತಾ ಇದ್ದೀವಿ. ದಿಢೀರ್ನೆ ಅಕ್ಕಿಯ ದರ ಭಾರಿ ಏರಿಕೆ ಆಗಿದೆ. ಅಕ್ಕಿ ದರದಲ್ಲಿ ಕೆಜಿಗೆ 5 ರಿಂದ 10 ರೂಪಾಯಿ ಹೆಚ್ಚಳ ಆಗಿದೆ. 26 ಕೆಜಿ ಚೀಲದ ಮೇಲೆ 150 ರೂಪಾಯಿವರೆಗೆ ಏರಿಕೆ ಮಾಡಲಾಗಿದೆ. ಸೋನಾ ಮಸೂರಿ 54 ಇದ್ದಿದ್ದು ಈಗ 64. ಸೋನಾ ಮಸೂರಿನಲ್ಲಿ ವೆರೈಟೀಸ್ ಸಿಗುತ್ತೆ, 100 ರೂಪಾಯಿದು ಇರುತ್ತೆ. ಕಾಮನ್ ಆಗಿ ಒಂದು ಕನಿಷ್ಠ ಅಂತ ಹೇಳ್ತೀವಲ್ಲ, 54 ರೂಪಾಯಿ ಇದ್ದಿದ್ದು ಈಗ 64 ಆಗ್ತಾ ಇದೆ, 10 ರೂಪಾಯಿ ಹೆಚ್ಚಾಗಿದೆ. ಇನ್ನು ಕಾವೇರಿ ಸ್ಟೀಮ್ ಅಕ್ಕಿ 42 ರೂಪಾಯಿ ಇದ್ದಿದ್ದು 55 ರೂಪಾಯಿ ಆಗಿದೆ. RNR ಸ್ಟೀಮ್ ಅಕ್ಕಿ ಬಂದು 48 ಇದ್ದಿದ್ದು 60 ಆಗಿದೆ. HMT ಸ್ಟೀಮ್ ಅಕ್ಕಿ ಬಂದು 53 ಇದ್ದಿದ್ದು 65 ಆಗಿದೆ. ಕೋಲಂ ಸ್ಟೀಮ್ ಬಂದು 58 ಇದ್ದು 68 ಆಗಿದೆ. ವಿವಿಧ ಅಕ್ಕಿಗಳ ದರ ಹೇಗೆ ಹೆಚ್ಚಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಯಾಕಾಯ್ತು ಅಂತ ನೋಡೋದಾದ್ರೆ, ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ದಿನನಿತ್ಯ ಬೆಲೆ ಏರಿಕೆ ಆಗ್ತಾ ಇದೆ. ಫಸ್ಟು ಪೆಟ್ರೋಲ್ ಡೀಸೆಲ್ ಜೊತೆಗೆ ಗ್ಯಾಸ್ ರೇಟ್ ಜಾಸ್ತಿ ಆಯಿತು. ಇದರ ಹೊಡೆತ ತಡ್ಕೊಳ್ಳೋ ಅಷ್ಟರಲ್ಲೇ ರಸಗೊಬ್ಬರಗಳ ಬೆಲೆ ಏರಿಕೆ ಆಯಿತು. ಈಗ ಅಕ್ಕಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ನವೆಂಬರ್ವರೆಗೆ ಮಾತ್ರ ಸ್ಟಾಕ್ ಲಭ್ಯ ಇದೆ ಅಂತ ಹೇಳ್ತಿದ್ದಾರೆ ವ್ಯಾಪಾರಿಗಳು. ಹೋಟೆಲ್ ಇರ್ಬೋದು, ಕ್ಯಾಂಟೀನ್ ಉದ್ಯಮಕ್ಕೂ ಕೂಡ ಅಕ್ಕಿ ದರದ ಏರಿಕೆ ಏನಿದೆಯಲ್ಲ ಅದು ಬಿಸಿ ತಟ್ಟುತ್ತೆ. ಹೊಸ ಬೆಲೆ ಮಾರುಕಟ್ಟೆಗೆ ಬರುವವರೆಗೂ ಕೂಡ ದರ ಇಳಿಕೆ ಅನುಮಾನ ಅಂತ ಹೇಳ್ತಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಒಂದೇ ಬಾರಿ ದರವನ್ನು ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು. ಅಕ್ಕಿ ರೇಟ್ ಜಾಸ್ತಿ ಆಗಿದೆ. ಈಗ ಜನಸಾಮಾನ್ಯರ ಮೇಲೆ ಮತ್ತೊಂದು ಬರೆ ಬೀಳ್ತಾ ಇದೆ. ಗ್ಯಾಸ್ ರೇಟ್ ಜಾಸ್ತಿ ಆಯಿತು, ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಡೀಸೆಲ್ ಜಾಸ್ತಿ ಆಯಿತು, ಅದರ ಮಧ್ಯದಲ್ಲಿ ರಸಗೊಬ್ಬರ ಇತರೆ ತರಕಾರಿಗಳ ಬೆಲೆ ಕೂಡ ಜಾಸ್ತಿ ಆಯಿತು. ಈಗ ಅಕ್ಕಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಒಂದು ತಿಂಗಳಿಂದ ನಾವು ಬೆಲೆಯನ್ನ ಹೋಲಿಸಿದ್ರೆ ಸುಮಾರು ಒಂದು 7 ರೂಪಾಯಿಂದ 8 ರೂಪಾಯಿ ಕೆಜಿ ವರೆಗೂ ಈ ಸೋನಾ ಮಸೂರಿ, ಸೋನಾ ಸ್ಟೀಮ್ ಜಾಸ್ತಿ ಆಗಿದೆ. ಹಾಗೆ ಕನ್ಸ್ಯೂಮರ್ ದೃಷ್ಟಿಯಿಂದ ತಾವು ನೋಡಿದ್ರೆ 26 ಕೆಜಿ ಚೀಲಕ್ಕೆ ಒಂದು 200 ರಿಂದ 250 ರೂಪಾಯಿ ಹೋಲ್ಸೇಲ್ ನಲ್ಲಿ ಜಾಸ್ತಿ ಆಗಿದೆ. ರಿಟೇಲ್ ನಲ್ಲಿ ಒಂದು 300 ರೂಪಾಯಿ ಹೆಚ್ಚು ಕಮ್ಮಿ 300 ರೂಪಾಯಿ ಜಾಸ್ತಿ ಆಗುತ್ತೆ ಒಂದು ಕನ್ಸ್ಯೂಮರ್ಗೆ. ಸೊ ಒಂದು ಬ್ಯಾಗ್ ಅವ್ರು ತಗೊಂಡ್ರೆ ಅಟ್ಲೀಸ್ಟ್ 300 ರೂಪಾಯಿ ಬರೀ ಅಕ್ಕಿಯಿಂದ ಅವ್ರಿಗೆ ಬೆಲೆಯನ್ನ ಪ್ರಕಟಿಸಬೇಕಾಗತ್ತೆ. ಸಾಮಾನ್ಯರಿಗೆ ಇದೊಂದು ಹೊರೆ ಇದೆ. ಎಸ್ಪೆಷಲಿ ಒಂದು 2-3 ತಿಂಗಳು ಇದು ನಮ್ಮ ಕರ್ನಾಟಕದಲ್ಲಿ ಲಾಸ್ಟ್ ನಲ್ಲಿ ಏನ್ ಬೆಳೆದಿದ್ದಾರೆ ಅದನ್ನ ಅನ್ನ ಆಗ್ಬೇಕಂದ್ರೆ ವೇಟ್ ಇಲ್ಲ, ಆಗಸ್ಟ್ ವರೆಗೂ ವೇಟ್ ಮಾಡಬೇಕಾಗಿದೆ. ಸೊ ಇನ್ನೂ 1-2 ತಿಂಗಳು ಇದೇ ತರ ಬೆಲೆ ಏರಿಕೆ ಇರುತ್ತೆ. ಹಾಗೆ ಎಕ್ಸ್ಪೋರ್ಟ್ಸ್ ಕೇಂದ್ರ ಸರ್ಕಾರನು ಬಹಳ ಅನುಮತಿ ಕೊಟ್ಟಿದೆ. ಆ ಕಾರಣದಿಂದ ನಮ್ಮ ಎಸ್ಪೆಷಲಿ ಕರ್ನಾಟಕ ರೈಸ್ ನ ಸ್ಟೀಮ್ ಆಗ್ಲಿ, ಸೋನಾ ಮಸೂರಿ ಆಗ್ಲಿ